ಹಾಯ್ ನಮಸ್ತೆ. ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಲೈಟಿಂಗ್ಸ್ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಲೈಟಿಂಗ್ಸು ಊರಲ್ಲಿ ಹಬ್ಬ ಇದೆ ಅಮ್ಮನ ಮನೆಯಲ್ಲಿ. ಸೋಮವಾರ ಮತ್ತು ಮಂಗಳವಾರ ಕಡೆ ಕಾರ್ತಿಕೆಯಲ್ಲಿ ಅಲ್ಲಿ ಹಬ್ಬ ಇದೆ. ಅದಕ್ಕೆ ಇದು ಶನಿವಾರದ ಬ್ಲಾಗು. ಶ್ರೀರಂಗಪಟ್ಟಣದಲ್ಲಿ ಶನಿವಾರ ಸಂತೆ ಆಗುತ್ತೆ. ಅಲ್ಲಿ ಹಬ್ಬಕ್ಕೆ ಏನು ಸಾಮಾನು ಬೇಕೋ ಅದನ್ನೆಲ್ಲ ಸಾಮಾನೆಲ್ಲ ಮನೆಗೆ ತೊಗೊಂಡು ಹಂಗೆ ಊರಲ್ಲೆಲ್ಲ ಹಬ್ಬ ಇರೋದ್ರಿಂದ ಊರಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಹಂಗೆ ನೋಡಿಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸಂತೆಯಲ್ಲಿ ಏನು ಸಾಮಾನು ಬೇಕೋ ಹಬ್ಬಕ್ಕೆ ಎಲ್ಲ ಸಾಮಾನೆಲ್ಲ ತಗೊಂಡ್ವಿ. ಊರಲ್ಲಿ ಹಬ್ಬ ಇರೋದ್ರಿಂದ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಹಂಗೆ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಇದು ನಮ್ಮ ದೇವಸ್ಥಾನ, ಶಂಭುಲಿಂಗೇಶ್ವರ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಅಲ್ಲಿ ಕೊಂಡ ಆಗುತ್ತೆ. ಮಂಗಳವಾರ ಬೆಳಗಿನ ಜಾವನೇ ಕೊಂಡ ಆಗುತ್ತೆ. ಇದೇ ನೋಡಿ ಶಂಭುಲಿಂಗೇಶ್ವರ ದೇವಸ್ಥಾನ. ಇಲ್ಲೇ ನಮ್ಮ ಚಿಕ್ಕಪ್ಪ ಅವರು ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಹಬ್ಬ ಆಗುತ್ತೆ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಇದೇ ನಮಗೆ ಗ್ರ್ಯಾಂಡ್ ಹಬ್ಬ ಅಂತ ಅಂದರೆ. ಎಲ್ಲರೂ ನೆಂಟರು ಎಲ್ಲರನ್ನೂ ಕರೆದು ಹಬ್ಬ ಮಾಡ್ತೀವಿ. ತುಂಬ ಚೆನ್ನಾಗಿ ಹಬ್ಬ ಆಗುತ್ತೆ. ಅದರಿಂದ ಸಾಮಾನು ಬೇಕಾಗಿತ್ತಲ್ಲ ಮನೆಗೆ, ಅದಕ್ಕೆ ಶ್ರೀರಂಗಪಟ್ಟಣದಲ್ಲಿ ಹೋಗಿ ಸಾಮಾನು ತಗೊಂಡು ಅಮ್ಮನಿಗೆ ಲೈಟಿಂಗ್ಸ್ ಎಲ್ಲ ಒಂದು ರೌಂಡು ತೋರಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಈ ವರ್ಷ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇನ್ನೂ ಹಾಕಿದ್ದಾರೆ. ನಾವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಇನ್ನೂ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಊರೊಳಗೆಲ್ಲ. ಈಗ ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದ್ವಿ. ಸಂತೆಗೆ ಹೋಗಿದ್ವಲ್ಲ, ಸಾಮಾನೆಲ್ಲ ತಗೊಂಡು ಬಂದ್ವಿ. ಹಬ್ಬಕ್ಕೆ ಏನು ಬೇಕೆಲ್ಲ ತಗೊಂಡು ಬಂದ್ವಿ. ನಮ್ಮ ಮನೆ ಹತ್ರನೂ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಾಗಿಲಿಗೆ ನೀರು ಹಾಕಿರಲಿಲ್ಲ. ಈಗ ಗುಡಪ್ಪ ಊರೊಳಗೆಲ್ಲ ಹೋಗಿದ್ದು ಬರ್ತಾರೆ. ಮನೆಗೆಲ್ಲ ಧೂಪು ಸೇವೆಗೆ ಹೋಗ್ತಾರೆ. ಅದಕ್ಕೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡ್ತಾಯಿದ್ದಾರೆ ನಮ್ಮಮ್ಮ. ಈಗ ಸಂತೆಯಿಂದ ಬಂದ್ವಲ್ಲ, ಆವಾಗ ಹಾಕಿರಲಿಲ್ಲ ಬಾಗಿಲಿಗೆ ನೀರು. ಅದಕ್ಕೆ ಈಗ ಹಾಕ್ತಾ ಇದ್ದಾರೆ ನಮ್ಮಮ್ಮ ಬಾಗಿಲಿಗೆ ನೀರು. ಹಾಂ, ಹಾಕ್ಬಿಡು, ನಾನು ರಂಗೋಲಿ ಹಾಕ್ತೀನಿ. ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟಾಯಿತು. ನಮ್ಮ ಮನೆಯವರು ಕಾರೆಲ್ಲ ವಾಶ್ ಮಾಡ್ಕೊತಾ ಇದ್ದಾರೆ, ಧೂಳಾಗಿತ್ತಂತ. ಅಮ್ಮ ದೀಪ ಹಚ್ತಾ ಇದ್ದಾರೆ. ಕರೆಂಟ್ ಬೇರೆ ಹೋಯ್ತು. ಹೊರಗಡೆ ಲೈಟ್ ಇಲ್ಲ. ಮನೇಲಿ UPS ಇರೋದ್ರಿಂದ ನಮ್ಮ ಮನೇಲಿ ಲೈಟ್ ಇದೆ. ನಮ್ಮ ಮನೆ ದೇವರು ಈಶ್ವರ, ಶಂಭುಲಿಂಗೇಶ್ವರ. ನಮಗೆ ಈ ಹಬ್ಬನೇ ಗ್ರ್ಯಾಂಡು. ಎಲ್ಲರೂ ಸೋಮವಾರನೇ ನೆಂಟರೆಲ್ಲನೂ ಕರೆದು ಎಲ್ಲ ಹಬ್ಬದ ಊಟ ಮಾಡಿಬಿಡ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ, ನಾವು ಸೋಮವಾರ ಮನೆ ಅಳತೆಗೆ ಅಡುಗೆ ಮಾಡ್ಕೊಂಡಿರ್ತೀವಿ. ಬಂದಿರೋರ್ಗೂ ಮಾಡಿರ್ತೀವಿ. ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ ದೇವಸ್ಥಾನದಲ್ಲಿ, ಅವರು ಕೊಂಡ ಆದ್ಬಿಟ್ಟು ಮಂಗಳವಾರ ಎಲ್ಲ 5 ಜನ ಅಣ್ಣ ತಮ್ಮದಿರಿದ್ದಾರೆ. ಎಲ್ಲರ ಮನೆಗೂ ಊಟಕ್ಕೆ ಬರ್ತಾರೆ. ಅವರು ಊಟ ಮಾಡಾದ್ಮೇಲೆ ಬಂದಿರೋರಿಗೆಲ್ಲ ಊಟ ಹಾಕ್ಕೊಡ್ತೀವಿ. ಅಂದರೆ ಸೋಮವಾರ ನೈಟು ನಾವು ಅಡುಗೆ ಮಾಡ್ತೀವಿ. ಬೆಳಗಿನ ಜಾವ ಕೊಂಡ ಆದಮೇಲೆ ಅವರು ಒಂದು 6 ಗಂಟೆ 7 ಗಂಟೆಗೆ ಬಂದು ಒಪ್ಪತ್ತು ಬಿಡ್ತಾರೆ. ಆಮೇಲಿಂದ ನಾವೆಲ್ಲ ಊಟ ಮಾಡ್ತೀವಿ. ನಾವು ಆ ರೀತಿ ಮಾಡೋದು.
ಎಲ್ಲ ಸಂತೆಲಿ ಹೋಗಿ ಸಾಮಾನೆಲ್ಲ ತಗೊಂಡು ಬಂದ್ವಿ. ಏನೇನು ಬೇಕೋ ಹಬ್ಬಕ್ಕೆ ತಂದಿದ್ದೀವಿ. ಅಮ್ಮ ಏನೋ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನನ್ನ ಮಗಳು ಬರಲಿಲ್ಲ, ಟ್ಯೂಷನ್ ಇದೆ ಅಂದ್ಬಿಟ್ಟು ಬರಲೇ ಇಲ್ಲ ಅವಳು. ನನ್ನ ಮಗ ಬಂದ. ತಿರ್ಗಾ ಈಗ ವಾಪಸ್ ಹೋಗ್ಬೇಕು ನಾವು. ಅಮ್ಮ ಸಾಂಬಾರು ಮಾಡ್ತೀನಿ ಅಂತ ಹೇಳಿದರೆ ಸಾಂಬಾರು ತಗೊಂಡು ಹೋಗ್ತೀವಿ ಈಗ ಊರಿಗೆ. ಇಷ್ಟು ಸಾಮಾನು ತಗೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಟೇಬಲ್ ಮೇಲಿದೆ, ಅಲ್ಲೂ ಹೂವೆಲ್ಲ ಅಲ್ಲಿದೆ. ಇಷ್ಟು ಸಾಮಾನು ತಗೊಂಡು ಬಂದ್ವಿ ಸಂತೆಯಿಂದ. ಸಂತೆನೇ ಚೆಂದ ಕಣಪ್ಪ. ನಮ್ಮೂರಲ್ಲೂ ಸಂತೆ ಶುಕ್ರವಾರ ಸಂತೆ ನಡೀತಾ ಇತ್ತು. ಈ ಕೊರೋನಾ ಬಂದು ಶುಕ್ರವಾರ ಸಂತೆ ಮಾಡೋದೇ ಬಿಟ್ಬಿಟ್ರು. ತರಕಾರಿ ಎಲ್ಲ ಸೊಪ್ಪೆಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಮಡಗಿದ್ದೀವಿ. ನಾನು ಈ ಕೆಲಸ ಮಾಡಿದೆ, ಎಲ್ಲ ಕ್ಲೀನ್ ಮಾಡಿದೆ ತರಕಾರಿ ಸೊಪ್ಪೆಲ್ಲನೂ. ಅಮ್ಮ ಅನ್ನ ಮಾಡಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರು. ಈಗ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಈಗ ಮಗಳು ಮನೇಲೇ ಇದ್ದಾಳೆ. ಹಾಂ, ಎಲ್ಲ ತಗೊಂಡು ಹೋಗ್ತೀನಿ. ಅಡುಗೆ ಎಲ್ಲ ಆಯಿತು. ಊಟ ಮಾಡ್ಕೊಂಡು ಈಗ ನಾವೀಗ ಹೊರಡ್ತೀವಿ. ಈಗ ಊಟ ಮಾಡ್ತಾಯಿದ್ದೀವಿ. ಈಗ ನಾವು ಹೇಳ್ಬೇಕು ನೀವೇ. ಏನು ಸಮಾಚಾರ? ಬಿಸಿ ಬಿಸಿ ಮುದ್ದೆ, ಗೊಜ್ಜು, ಸಾಂಬಾರು, ಗೊಜ್ಜು. ಶನಿವಾರ ಸಂತೆ ಹೋಗಿದ್ವಿ. ತರಕಾರಿ ಎಲ್ಲ ತಂದು ಅಡುಗೆ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಗೊಜ್ಜು ಮಾಡಿ ಕೊಟ್ಟವ್ರೆ. ಇಟ್ಟು ಉಣ್ತಾವನಿ ಕಣವೋ, ಇಟ್ಟು ಉಣ್ತಾವನಿ. ಸರಿನಾ? ಊಟ ಮಾಡ್ಕೊಂಡು ಹೊರಡೋದೆ ಈಗ ಮನೆಗೆ. ನೀವು ಊಟ ಮಾಡಿ ಹೋಗಿ ಆರಾಮಾಗಿ. ಕತ್ಲೆ ಕಾಣಿಸ್ತಾ ಇಲ್ಲ. ಮಾದೇವಮ್ಮವ್ರು ನಿಂತಿದ್ದಾರೆ. ನಾವು ಹೊರಟ್ವಿ ಈಗ. ಜಾಹ್ನವಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ನಮ್ದೆಲ್ಲ ಊಟ ಆಯಿತು. ಈಗ ಬಂದ್ಲು ಡ್ಯೂಟಿಯಿಂದ. ಊರಿಗೆ ಹೋಗ್ತಾ ಇದ್ದೀನಿ. ಯಾರು ಬಿಟ್ರದು ಮಮ್ಮಿ? ನೀವು ಹಾಕಣ ಹಬ್ಬಕ್ಕೆ ಬಿಡ್ಬೇಕಿತ್ತು. ಹಬ್ಬಕ್ಕೆ ಇನ್ನೂ ಚೆನ್ನಾಗಿರೋದು ಬಿಡೋದು. ಹಾಂ ಹಾಂ, ಬಾಯ್ ಬಾಯ್ ಬಾಯ್. ಸೋಮವಾರ ಬರ್ತೀನಿ ಈಗ. ಊರಿಂದ ಮನೆಗೆ ಬಂದ್ವಿ. ಜಾಹ್ನವಿ ಮನೆಯಲ್ಲೇ ಇದ್ಲು. ಅಮ್ಮ ಊಟ ಕಳಿಸಿದ್ದಾರೆ. ಜಾಹ್ನವಿಗೆ ಊಟ ಮಾಡ್ತಾ ಇದ್ದಾಳೆ. ಅನ್ನ, ಪಲ್ಯ, ಸಾಂಬಾರು. ಇಡು ಅಲ್ಲೇ. ಇಲ್ಲಿಡು. ಬಾತ್ ಮಾಡಿತಾ? ಇಲ್ಲ, ಅನ್ನ ಸಾಂಬಾರು. ಪಲ್ಯ ಮಾಡ್ತೈತೆ. ಪಲ್ಯ ಒಂದು ಸ್ವಲ್ಪ ತರಕಾರಿ ಕಟ್ ಮಾಡಿತ್ತು, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದು. ತಕ್ಕೊಡೋದನ್ನ ಊಟ ಮಾಡ್ತಾ ಇದ್ದಾಳೆ ಜಾಹ್ನವಿ ಈಗ. ಜಾಹ್ನವಿ, ನಾನು ಒಬ್ಬಳೇ ಬಿಟ್ಬಿಟ್ಟು ಹೋಗಿದ್ದೀರಲ್ಲ ನೋಡಿ. ಇವಳೊಂದು ಕರೆದ್ವಿ ಬಾ ಅಂತ. ಇವಳು ಬರಲಿಲ್ಲ. ನಂಗೆ ಟ್ಯೂಷನ್ಗೆ ಹೋಗ್ಬೇಕು ಅಂದ್ಲು. ಅದಕ್ಕೆ ಬಿಟ್ಬಿಟ್ಟು ಅದಕ್ಕೆ ನಾವು ಹೋದ್ವಿ. ಅವರವ್ವ ಊಟ ಕೊಟ್ಟು ಕಳಿಸಿದ್ದಾರೆ. ಊಟ ನೆಮ್ಮದಿಯಾಗಿ ಮಾಡ್ತಾಳೆ. ಈಗ ನಾವು ಈಗ ಬ್ಲಾಗ್ ಮುಗಿಸ್ತೀವಿ. ಓಕೆ, ಬಾಯ್, ಗುಡ್ ನೈಟ್. ನನ್ನ ಮಗ ಆವಾಗಲೇ ಬಂದು ನಮ್ಮ ಅಜ್ಜಿ ಮಾಡಿರೋದು, ನಮ್ಮ ಅವ್ವ ಮಾಡಿರೋ ಊಟ ತಿನ್ಬಿಟ್ಟು ಟೇಸ್ಟ್ ಹೇಳ್ಬಿಡ್ತಾ? ಹಾಂ, ಹೇಳು. ನನ್ನ ಮಗ ಅಲ್ಲಿಂದನೇ ಬಂದು ಸಾಕಾಯಿತು ಅಂದ್ಬಿಟ್ಟು ಮಲಗ್ಬಿಟ್ಟ. ರಗ್ಗೋಸ್ಕೊಂಡು ಮಲಗ್ಬಿಟ್ಟಿದ್ದಾನೆ ಅವನು.
ಸಂತೆಗೆ ಹೋಗಿದ್ರಾ? ಶನಿವಾರ ಸಂತೆಗೆ ಹೋಗಿದ್ದು. ಇಲ್ಲಿ ಕೆ ಆರ್ ಎಸ್ ಇಲ್ಲ, ಶ್ರೀರಂಗಪಟ್ಟಣ. ಗಮ್ಮಂತಿದೆ. ಇವ್ರಿಗೆ ನಾನು ಅಡುಗೆ ಮಾಡೋದಕ್ಕಿಂತ ನಮ್ಮಮ್ಮ ಅಡುಗೆ ಮಾಡೋದೇ ಇಷ್ಟ. ನಿಜವಾಗ್ಲೂ ಸೂಪರಾಗಿ ಮಾಡಿದ್ದೀರ, ಸಕ್ಕತ್ತಾಯ್ತು. ಲವ್ ಯು ಗಿರ್ಜವ, ಐ ಮಿಸ್ ಯು. ಊಟ ಸಕ್ಕತ್ತಾಗಿದೆ, ಅಡುಗೆ. ಓಕೆ, ಬಾಯ್. ಗುಡ್ ನೈಟ್. ಆಗಲೇ ಟೈಮ್ ನೋಡಿ, ಎಷ್ಟು ಟೈಮು? 9:30 ಲಿಟ್ರಲಿ. ಇವಾಗ ವ್ಲಾಗ್ನ ಕ್ಲೋಸ್ ಮಾಡ್ತಾರೆ. ಓಕೆ, ಬಾಯ್.